ನಮಸ್ಕಾರ. ಇವತ್ತು ಭಾರತದ ಒಬ್ಬ ಶ್ರೇಷ್ಠ ವಿಜ್ಞಾನಿ, ಇಸ್ರೋ ಚೇರ್ಮನ್ ಆಗಿ, ರಾಜ್ಯಸಭಾ ಸದಸ್ಯರಾಗಿ, ಜ್ಞಾನ ಆಯೋಗದ ಒಂದು ಜವಾಬ್ದಾರಿ ಸ್ಥಾನದಲ್ಲಿಟ್ಟುಕೊಂಡು ಕೆಲಸವನ್ನು ಮಾಡಿ ಇಡೀ ದೇಶಕ್ಕೆ ವಿಜ್ಞಾನದಲ್ಲಿ ಬಹಳ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಂಥ ಕಸ್ತೂರಿ ರಂಗನ್ ಅವರು 24 ಅಕ್ಟೋಬರ್ 40ರಲ್ಲಿ ಜನಿಸಿ ಇಲ್ಲಿವರೆಗೂ ಕೂಡ ಅನೇಕ ಬೆಂಗಳೂರಿನ ವಿಶ್ವವಿದ್ಯಾಲಯಗಳಲ್ಲಿ ಸೇವೆಯನ್ನು ಮಾಡಿ ನಮ್ಮ ರಾಜ್ಯದಿಂದನೇ ಅವರೊಂದು ದೊಡ್ಡ ಶಕ್ತಿಯಾಗಿ ಇವತ್ತು ಇಸ್ರೋಗೆ ಇಷ್ಟು ದೊಡ್ಡ ಹೆಸರು ಬಂದಿದೆ ಅಂದರೆ ಇವರೆಲ್ಲ ಕೊಟ್ಟಂಥ ಕೊಡುಗೆ, ಅವರು ಹಾಕಿದಂಥ ಅಡಿಪಾಯ ಅದು ಬೆಂಗಳೂರಿನಲ್ಲಿ ಭಾಳ, ಕರ್ನಾಟಕ ರಾಜ್ಯದಲ್ಲಿ ಭಾಳ ಶಕ್ತಿಯನ್ನು ಇವತ್ತು ಅವ್ರನ್ನ ಕಳ್ಕೊಂಡಿದ್ದೇವೆ. ನಾನು ಸರ್ಕಾರದ ಪರವಾಗಿ, ವೈಯಕ್ತಿಕವಾಗಿ, ಪಕ್ಷದ ಪರವಾಗಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಇಲ್ಲಿ ಆಗಮಿಸಿದ್ದೇನೆ. ಇವತ್ತು ಸರ್ಕಾರ ಮುಂದಿನ ದಿನದಲ್ಲಿ ಕಸ್ತೂರಿ ರಂಗನ್ ಅವರ ಬರೀದೇನೆ ಒಂದು ದೊಡ್ಡ ಹೆಸರನ್ನು ಉಳಿಸ್ಲಿಕ್ಕೆ, ಕಾಡನ್ನು ಉಳಿಸ್ಲಿಕ್ಕೆ ಒಂದು ದೊಡ್ಡ ವ್ಯಾಪಕವಾಗಿ ಇಡೀ ಭಾರತದಲ್ಲಿ ಚರ್ಚೆ ನಡೀತಾರೆ. ಪರ ಇರ್ಬೋದು, ವಿರೋಧ ಇರ್ಬೋದು, ಆದರೆ ಅವರು ತೆಗೆದುಕೊಂಡಂಥ ಒಂದು ದಿಟ್ಟ ನಿಲುವು ಇದೆಯಲ್ಲ, ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರ ದೊಡ್ಡ ಅಭಿಮಾನಿ ಬಳಗ ವಿಜ್ಞಾನ ಕ್ಷೇತ್ರದಲ್ಲಿ ಇಡೀ ಭಾರತದಲ್ಲೇ, ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಅವರ ಹೆಸರು ಭಾಳ ಪ್ರಮುಖವಾಗಿ ಬೇರು ಹೂಡಿದೆ. ಸೊ ಅದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅವರ ಪಾರ್ಥಿವ ಶರೀರಕ್ಕೆ ಗೌರವವನ್ನು ಸಲ್ಲಿಸುವ ಕೆಲಸ ಮಾಡ್ತಾರೆ. ಕರ್ನಾಟಕ ಸರ್ಕಾರ ಕೂಡ ಅವರಿಗೆ ಸರ್ಕಾರಿ ಗೌರವವನ್ನು ಏನು ಯಾವ ರೀತಿ ಒಂದು ಗೌರವವನ್ನು ಕೊಡಬೇಕು, ಸರ್ಕಾರ ಗೌರವದಿಂದ ಅವರ ಅಂತ್ಯಕ್ರಿಯೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ವಿ ಆರ್ ವೆರಿ ಪ್ರೌಡ್ ದಿ ಕಾಂಟ್ರಿಬ್ಯೂಷನ್ ಆಫ್ Kasturi Rangan to science, technology, green revolution, and lot of contribution for the Niti Aayog is unparalleled. He has played a very major role in building ISRO, and at this time there is a big change in the development, and the world is looking at our Bangalore ISRO and the scientist fraternity. So I am very happy on behalf of the government of Karnataka to pay homage to him, respect to him. So future, what to do to keep his name alive. Karnataka government also will have a brief discussion on that. We are going to give him a great state honor. That is our bound duty. So he will be respected with full state honor, and his contribution will be remembered in his lifetime. I appeal to all the family members and all his who all are his great followers, following his ethical values, to see that they continue and be strong. Life and death is not permanent. So ultimately what we contributed in our lifetime is very much important. So Dr. Kasturi Rangan's contribution to the science fraternity and the country can't be matched. Anyway, God bless him. I hope that all the family members will maintain peace and they will be given all strength from the government of Karnataka.
ಇಲ್ಲಿ ಮಾತಾಡೋಬೇಡ. ಆಯಿತು, ಓಕೆ. ನಾಳೆ ನಮ್ಮ ಪ್ರತಿಭಟನೆ ಕಾರ್ಯಕ್ರಮ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ನಾಳೆ ಕಾರ್ಯಕ್ರಮ ಇದೆ. ನಾನು, ಮುಖ್ಯಮಂತ್ರಿಗಳು, ಎಲ್ಲ ಸಚಿವರು ಎಲ್ಲರೂ ಕೂಡ ಭಾಗಿಯಾಗಿ ಹೋಗ್ತಾ ಇದ್ದೀವಿ. ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಇದು ಸಂವಿಧಾನವನ್ನು ಉಳಿಸುವಂಥದ್ದು, ಜೊತೆಗೆ ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಕಾಪಾಡಲು ಕೂಡ ಅನೇಕ ವಿಚಾರಗಳನ್ನು ಚರ್ಚೆಯನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ಇದು ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಸರ್, ಯುದ್ಧದ ಬಗ್ಗೆ